ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ವಿದೇಶಿ ಮಹಿಳೆಗೆ ಟಾರ್ಚರ್ ಕೊಟ್ಟಿರುವಂತಹ ಪ್ರಕರಣ ಬೋರ್ಡಿಂಗ್ ಸಂದರ್ಭದಲ್ಲಿ ತಪಾಸಣೆ ಅಂತ ಹೇಳಿ ಆಕೆಯನ್ನ ಪುರುಷರ ಶೌಚಾಲಯಕ್ಕೆ ಕರೆದುಕೊಂಡು ಹೋಗಿ ಅಸಭ್ಯ ವರ್ತನೆ ತೋರಿದಂತಹ ಏರ್ಪೋರ್ಟ್ನ ಅಧಿಕಾರಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ವಿದೇಶಿ ಮಹಿಳೆಗೆ ಟಾರ್ಚರ್ ಕೊಟ್ಟಂತಹ ಪ್ರಕರಣ 19ನೇ ತಾರೀಕು ನಡೆದಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದದ್ದು. ಆರೋಪಿಯನ್ನ ಬಂಧನಕ್ಕೆ ಒಳಪಡಿಸಿದ್ದು ಜೈಲಿಗೂ ಕೂಡ ಅಟ್ಟಲಾಗಿದೆ. ದಕ್ಷಿಣ ಕೊರಿಯಾದ 36 ವರ್ಷದ ಮಹಿಳೆಗೆ ಲೈಂಗಿಕ ಕಿರುಕುಳ ನೀಡಿದಂತಹ ಆರೋಪ ಇದೆ. ಏರ್ಪೋರ್ಟ್ ಅಧಿಕಾರಿ ಅಫ್ಘಾನ್ ಅಹ್ಮದ್ ವಿರುದ್ಧ ಆರೋಪವನ್ನು ಮಹಿಳೆ ಮಾಡಿದ್ರು. ಬ್ಯಾಗೇಜ್ ಚೆಕ್ ನೆಪದಲ್ಲಿ ಶೌಚಾಲಯಕ್ಕೆ ಕರ್ಕೊಂಡು ಹೋಗಿ ಕಿರುಕುಳವನ್ನು ಕೊಟ್ಟಿದ್ದ ಅನ್ನುವಂತಹ ಆರೋಪ. ಪುರುಷರ ಶೌಚಾಲಯಕ್ಕೆ ಕರೆದೊಯ್ದ ಕಿರುಕುಳ ಆರೋಪ ಸಂಬಂಧಿತವಾಗಿ ಆ ಕ್ಷಣವೇ ಆಕೆ ಅಲ್ಲಿದ್ದಂತಹ ಸಿಬ್ಬಂದಿಗಳ ಗಮನಕ್ಕೂ ಕೂಡ ಇದನ್ನು ತರಲಾಗಿತ್ತು. ಸೊ ಅದಾದ ನಂತರ ಜನವರಿ 19ನೇ ತಾರೀಕು ನಡೆದಿದ್ದಂತಹ ಘಟನೆ. ಅವರು ಕೂಡಲೇ ಆತನನ್ನ ಬಂಧನಕ್ಕೆ ಒಳಪಡಿಸಿದ್ರು. ಈಗ ಈ ಪ್ರಕರಣ ಏನಿದೆ ಹೊರಗೆ ಬರ್ತಾ ಇದೆ. ಆರೋಪಿ ಅಫ್ಘಾನ್ ಬಂಧಿಸಿ ಜೈಲಿಗೆ ಕಳಿಸುವಂತಹ ಕೆಲಸವನ್ನು ಕೂಡ ಮಾಡಲಾಗಿದೆ. ನಾರ್ಮಲಿ ಬ್ಯಾಗೇಜ್ ಚೆಕಿಂಗ್ ಕೌಂಟರ್ನಲ್ಲಿ ಚೆಕಿಂಗ್ ಆಗಿ ಇಂತಹ ವ್ಯಕ್ತಿಗಳನ್ನ ನಿಯೋಜನೆ ಮಾಡಿರ್ತಾರೆ. ಅದನ್ನ ದುರುಪಯೋಗ ಮಾಡಿಕೊಂಡಿದ್ದಾನಿದ್ದ. ಪೊಲೀಸ್ ಸ್ಟೇಷನಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಇದರಲ್ಲಿ ಒಬ್ಬ ಫಾರಿನ್ ನ್ಯಾಷನಲ್ ಅವಳು ಇಲ್ಲಿಂದ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗುವಾಗ, ಅಂದರೆ ಇಲ್ಲಿಂದ ಪ್ರಯಾಣ ಮಾಡುವಾಗ ಇನಿಷಿಯಲ್ ಚೆಕಿಂಗ್ ಆದಮೇಲೆ ಕೊನೆಗೆ ಒಂದು ಹೆಲ್ಪ್ ಮಾಡಲಿಕ್ಕೆ ಅಲ್ಲಿ ಔಟ್ಸೋರ್ಸ್ ಸ್ಟಾಫ್ ಇದ್ದರು. ಅವ್ರಿಗೆ ವೀಸಾ ಅಂದರೆ ಇಮಿಗ್ರೇಷನ್ ಹೆಲ್ಪ್ ಮಾಡಲಿಕ್ಕೆ. ಆದರೆ ಆ ಸ್ಟಾಫ್ ಕಡೆಯಿಂದ ಈ ಲೇಡಿಗೆ ಒಂಥರ ಇಲ್ಲೀಗಲ್ ಆಗಿ ಟ್ರೀಟ್ ಮಾಡಿ ಮಾಲೆಸ್ಟೇಷನ್ ಆಗಿದೆ. ಅದು ಒಂದು ಕಂಪ್ಲೇಂಟ್. ಪ್ಲಸ್ ಅವ್ರದ್ದು ಕೆಲಸ ಇರಲಿಲ್ಲ, ಅದು ಆದರೂ ಅವರು ಸ್ಕ್ರೀನಿಂಗ್ ಮಾಡಿದರು. ಸ್ಕ್ರೀನಿಂಗ್ ಮಾಡಲಿಕ್ಕೆ ಅವಶ್ಯಕತೆ ಇರಲಿಲ್ಲ. ಸೊ ಇದೆಲ್ಲ ಕಂಪ್ಲೇಂಟ್ ಆಗಿ ನಮ್ಮ ಸ್ಟೇಷನ್ ಕಂಪ್ಲೇಂಟ್ ಆಗಿದೆ. ಅದು ಕಂಪ್ಲೇಂಟ್ ಆಧಾರದ ಮೇಲೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುದ್ದುಕೃಷ್ಣದಿಂದ. ಮುದ್ದುಕೃಷ್ಣ, ಆ ಕ್ಷಣವೇ ಇದನ್ನ ಆಕೆ ಅಪೋಸ್ ಮಾಡಿ ಅಲ್ಲಿದ್ದಂಥವರ ಗಮನಕ್ಕೆ ತರುವಂತಹ ಪ್ರಯತ್ನವನ್ನು ನಡೆಸಿದ್ರ, ಹೇಗೆ ಪ್ರೂವ್ ಆಯಿತು ಇದು? ಖಂಡಿತ ದಿವ್ಯ ಜೊತೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಜನವರಿ 19ರಂದು ದಕ್ಷಿಣ ಕೊರಿಯಾದ ಮಹಿಳೆ ಭಾರತಕ್ಕೆ ಪ್ರವಾಸಕ್ಕಾಗಿ ಬಂದಿದ್ದರು. ಅವರು ವಾಪಸ್ ಮತ್ತೆ ದಕ್ಷಿಣ ಕೊರಿಯಾಕ್ಕೆ ಹೋಗಬೇಕಾಗಿತ್ತು. ಅವರು ಏರ್ಪೋರ್ಟ್ಗೆ ಎಂಟ್ರಿ ಆದಮೇಲೆ ಎಮಿಗ್ರೇಷನ್ ಎಲ್ಲವನ್ನ ಮುಗಿಸಿ ಇನ್ನೇನು ಬೋರ್ಡಿಂಗ್ ಆಗಬೇಕಾಯ್ತು. ಅಂದರೆ ಫ್ಲೈಟ್ ಹತ್ತುವಂಥ ಸಮಯದಲ್ಲಿ ಬೋರ್ಡಿಂಗ್ ಆಗುವಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ಸಿಬ್ಬಂದಿ FD ಅಫಾದ್ ಅಂತೇಳಿ ಮೊಹಮ್ಮದ್ ಅಂತೇಳಿ ಈತ ಬೆಂಗಳೂರು ಮೂಲದವನು. ಕಳೆದ 1 ವರ್ಷದಿಂದ ಏರ್ಪೋರ್ಟ್ನಲ್ಲಿ ಕೆಲಸ ಮಾಡ್ತಾ ಇದ್ದ. ಏರ್ಸ್ಯಾಟ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದಂಥ ಈತನ ಕೆಲಸ ಇದ್ದಿದ್ದು ಅವರನ್ನು ಚೆಕಿಂಗ್ ಮಾಡಬೇಕು, ಬ್ಯಾಗೇಜ್ ಆ ರೀತಿ ಕೆಲಸ ಯೋಜನೆ ಮಾಡಿಲ್ಲ. ಬೋರ್ಡಿಂಗ್ ಆಗಲಿಕ್ಕೆ ಬರುವಂತಹ ವಯೋವೃದ್ಧರು ಯಾರಾದರೂ ಅಸಹಾಯಕರಿದ್ದರೆ ಅವರಿಗೆ ಸಹಾಯವನ್ನು ಮಾಡುವಂಥ ಕೆಲಸ ಮಾಡಬೇಕಾಯಿತು. ಆದರೆ ಈತ ತಾನು ಮಾಡುವ ಕೆಲಸವನ್ನು ಬಿಟ್ಟು ಬೇರೆ ಕೆಲಸ, ಈ ರೀತಿಯ ಬ್ಯಾಗೇಜ್ ಚೆಕಿಂಗ್ ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದಾನೆ. ಮಹಿಳೆಯ ಜೊತೆ ಮಾತುಕತೆ ಮಾಡಿ ತಮ್ಮ ಬ್ಯಾಗೇಜನ್ನು ಚೆಕ್ ಮಾಡಬೇಕು, ಅನುಮಾನ ಇದೆ ಅಂತೇಳಿ ಸಹಜವಾಗಿ ಅಧಿಕಾರಿ ಅಂತೇಳಿ ಆಕೆ ಕೂಡ ಸಹಕಾರವನ್ನು ಆರಂಭದಲ್ಲಿ ಕೊಟ್ಟಿದ್ದಾರೆ. ತದನಂತರ ಬ್ಯಾಗ್ನಲ್ಲಿ ಏನೋ ಒಂದು ರೀತಿಯ ಬೀಪ್ ಸೌಂಡ್ ಬರ್ತಿದೆ, ನಿಮ್ಮ ಮೇಲೆ ಅನುಮಾನ ಬರ್ತಿದೆ, ಹಾಗಾಗಿ ವೈಯಕ್ತಿಕವಾಗಿ ನಿಮ್ಮನ್ನು ಪರ್ಸನಲ್ ಆಗಿ ನಿಮ್ಮನ್ನು ಪರಿಶೀಲನೆಗೆ ಒಳಗಡಿಸಬೇಕು ಅಂತೇಳಿ ಪುರುಷರ ಶೌಚಾಲಯದ ಒಳಭಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ತದನಂತರ ಆಕೆಯ ಮೈ ಮುಟ್ಟುವಂಥ ಕೆಲಸವನ್ನು, ಅಸಭ್ಯವಾಗಿ ವರ್ತನೆ ಮಾಡುವಂಥ ಕೆಲಸವನ್ನು, ತಪ್ಪಿಕೊಳ್ಳುವಂಥ ಕೆಲಸಕ್ಕೆ ಮುಂದಾಗ್ತಾನೆ. ಆಗ ಮಹಿಳೆ ಸಹಜವಾಗಿ ವಿಚಲಿತಳಾಗಿ ಅಪೋಸ್ ಮಾಡ್ತಾರೆ. ಕೂಡಲೇ ಹೊರಗಡೆ ಬಂದು CISFನ ಭದ್ರತಾ ಸಿಬ್ಬಂದಿಗೆ ಈ ವಿಚಾರವನ್ನು ಮುಟ್ಟಿಸ್ತಾರೆ. ಕೂಡಲೇ ಈತನನ್ನು ಕೂಡ CISFನ ಸಿಬ್ಬಂದಿ ವಶಕ್ಕೆ ಪಡೆದು ಪೊಲೀಸರ ವಶಕ್ಕೆ ನೀಡ್ತಾರೆ. ಮಹಿಳೆ ನೀಡಿರುವಂತಹ ದೂರಿನ ಮೇರೆಗೆ ಈಗ ಈತನ ವಿರುದ್ಧ ದೂರು ದಾಖಲಾಗಿದೆ. ಈತನನ್ನು ಬಂಧನ ಮಾಡಿ ಈಗಾಗಲೇ ಕೂಡ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುವಂಥದ್ದು. ಈತ ಮಾಡಿರುವಂಥ ಕೃತ್ಯ ಈಗ ಇಡೀ ಏರ್ಪೋರ್ಟ್ಗೆ ಒಂದು ರೀತಿಯ ಕಪ್ಪು ಚುಕ್ಕೆಯಾಗಿದೆ. ವಿದೇಶಿ ಮಹಿಳೆ ಜೊತೆ ಅನುಚಿತ ವರ್ತನೆ ಇವತ್ತು ಏರ್ಪೋರ್ಟ್ನ ಮಾನ ಮರ್ಯಾದೆ ಹೋಗುವಂತೆ ಮಾಡಿರುವಂತಹದ್ದು. ದಿವ್ಯ ಜ್ಯೋತಿ. ಥ್ಯಾಂಕ್ ಯು ಮುದ್ದುಕೃಷ್ಣ ನಿಮ್ಮೆಲ್ಲ ಮಾಹಿತಿಗೆ.